ಹಾಯ್ ಫ್ರೆಂಡ್ಸ್, ಹಳ್ಳಿ ಜೀವನ ಲಾಗ್ಗೆ ಸ್ವಾಗತ. ನನ್ನ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತೇನೆಂದರೆ ನಮ್ಮ ತೋಟದಲ್ಲಿ ಸ್ವಲ್ಪ ಮೋಟ್ರ್ ಪ್ರಾಬ್ಲಮ್ ಆಗಿದೆ. ಹಳ್ಳಿಗೆ ರೈತರ ಕತೆ ನೋಡಿ, ಒಂದಕ್ಕೆ ಬಂಡವಾಳ ಹಾಕಿದ್ರೆ ಇನ್ನೊಂದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ತಾನೇ ಸ್ವಲ್ಪ ದಿವಸದಲ್ಲಿ ರೆಡಿ ಮಾಡಿಸಿದ್ವಿ. ಈಗ ಮೋಟ್ರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಈಗ ಬಂದಿರೋದೆಲ್ಲ ಬಂಡವಾಳ ಅದಕ್ಕೂ ಹಾಕಬೇಕು. ನಮ್ಮ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು, ಮೇಕೆಗಳನ್ನೆಲ್ಲ ಬಂದಿದ್ವಿ. ಜೋಳದ ಹೊಲ ಎಲ್ಲ ಕ್ಲೀನ್ ಮಾಡಿಸೋಣ ಅಂತ ನೋಡಿ. ನಮ್ಮ ತೋಟದಲ್ಲಿ ಸ್ವಲ್ಪ ಹುಳ್ಳಿ ಹಾಕಿದ್ವಿ. ಯಾರೋ ನೋಡಿ, ನಿನ್ನೆವರೆಗೂ ತೋಟದಲ್ಲೇ ಇದ್ವಿ, ಯಾರೋ ಹುಳ್ಳಿ ಎಲ್ಲ ಕುಯ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ತೋಟದಲ್ಲಿ ನೋಡಿ, ರೈತರು ಅವ್ರ ತೋಟದಲ್ಲಿ ಅವ್ರು ಹಾಕಿದ್ರೂ ಜನ ಬಿಡಲ್ಲ, ಕುಯ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ನಮ್ಮ ತೋಟಕ್ಕೆ ಟ್ಯಾಕ್ಟ್ರು ಬಂತು. ಟ್ಯಾಕ್ಟ್ರಲ್ಲಿ ತೋಟ ಎಲ್ಲ ಕ್ಲೀನ್ ಮಾಡಿಸೋಣ ಅಂತ ಲೊಟೋಟ್ರು ಹೊಡಿತವ್ರೆ ನೋಡಿ. ನೋಡ್ತಾ ಇರ್ಬೋದು, ಕಾಣಿಸ್ತಿದೆ. ಈಗ ಮೇಕೆ ಬಿಟ್ಟಿತ್ತು ಹೊಲದೊಳಗಡೆ ಎಲ್ಲ ಕ್ಲೀನ್ ಮಾಡ್ತಾರೆ. ಅದರೊಳಗೆ ಲೊಟೋಟ್ರು ಒಳಗಡೆ ಹೊಡೆದ್ರೆ ಅದರೊಳಗೆಲ್ಲ ಜೋಳ ಬಿದ್ದಿದೆ. ಜೋಳ ಎಲ್ಲ ಆಯ್ತಾ ಇದ್ದಾರೆ ನಮ್ಮ ಮನೆಯವರು ನೋಡಿ. ರಾಶಿ ಒಂದು ಕಡೆ ಇರೋದನ್ನು ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ರಾಶಿ ಎಲ್ಲ ಎತ್ಕೊತವ್ರೆ ನಮ್ಮ ಮನೆಯವರು. ಕೆಳಗಡೆ ಬಿದ್ದಿರೋದೆಲ್ಲ ನೋಡಿ ನೆಲದಲ್ಲಿರೋದೆಲ್ಲ ಎತ್ತಾಕಬೇಕು, ಇಲ್ಲಾಂದರೆ ಎಲ್ಲ ಅಲ್ಲೇ ಬಿದ್ದು ಮಣ್ಣಾಗಿ ಹೋಗ್ಬಿಡುತ್ತೆ, ಬೆಳೆದಿರೋದು ವೇಸ್ಟು. ಈಗ ನೋಡಿ, ಲೊಟೋಟ್ರು ಹೊಡಿತೈತೆ ತೋಟ ಪೂರ್ತಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ನೋಡ್ತಾ ಇರ್ಬೋದು. ತೋಟ ಪೂರ್ತಿ ಹೊಡಿತವ್ರೆ. ನಮ್ಮ ಕಡೆ 1 ಗಂಟೆಗೆ 1100 ಕೊಡ್ತಾರೆ ಲೊಟೋಟ್ರಿಗೆ. ನಿಮ್ಮ ಕಡೆ ಎಷ್ಟು ಕೊಡ್ತಾರೆ ಕಮೆಂಟ್ಸ್ ಮಾಡಿ. ನಮ್ಮ ತೋಟದಲ್ಲಿ ಕ್ಲೀನಿಂಗ್ ಮಾಡಿಸ್ಬಿಡ್ತೀವಿ. ಯಾಕಂದರೆ ಕ್ಲೀನ್ ಮಾಡಿಲ್ಲ ಅಂದರೆ ಮೇಕೆ ಹಸು ಎಲ್ಲ ತಂದು ಬಿಟ್ಟರೆ ಪಕ್ಕದಲ್ಲಿ ಹುಳ್ಳಿ ಹಾಕಿದ್ದೀವಿ. ಅವರು ಮೇಕೆ ಹಸು ಮೇಯ್ಸ್ಕೋಗೋದಕ್ಕಿಂತ ಪಕ್ಕದಲ್ಲಿರೋ ಹುಳ್ಳಿನೇ ಮೇಯ್ಸ್ಕೊಂಡು ಹೋಗ್ತಾರೆ ಅವರು. ಹಂಗಾಗಿ ಅದಕ್ಕೆ ತೋಟನ ಕ್ಲೀನ್ ಮಾಡಿಸೋಣ ಅಂತ ಕ್ಲೀನ್ ಮಾಡಿಸ್ತೀವಿ ನೋಡಿ. ಜೋಳ ಹೆಂಗೆ ಎತ್ತಬೇಕು ಅಂದರೆ ಇಲ್ಲಿದೆ, ಕಾಣಿಸ್ತಿರ್ಬೋದು ನೋಡಿ. ಲೊಟೋಟ್ರು ಹೊಡೆದಿರೋದ್ರೊಳಗಡೆ ಬಿದ್ದಿದೆ ಜೋಳ. ಇಡೀ ತೋಟ ಎಲ್ಲ ಜೋಳ ಹಂಗೆ ಆಯಿದ್ವಿ, ನಾನು ನಮ್ಮ ಮನೆಯವ್ರಿಬ್ಬರೂ. ಸಂಜೆ 6 ಗಂಟೆ ಆಯಿತು, ಮುಗ್ದೇ ಇರಲಿಲ್ಲ. ನೋಡ್ತಾ ಇರ್ಬೋದು ನೀವು ನೋಡಿ. ಇಡೀ ತೋಟ ಎಲ್ಲ ಹಿಂಗೆ ಓಡಿಸಿದ್ವಿ. ನಮ್ಮ ಇಡೀ ತೋಟ ಹೊಡೆಯೋಕ್ಕೆ 3-3.5 ಗಂಟೆ ಟೈಮ್ ಹೇಳಿದ್ದಾರೆ ನೋಡಿ. ಸಂಜೆ ಆಗಿದೆ, ಕಾಣಿಸ್ತಿರ್ಬೋದು ನೋಡಿ. ಇಲ್ಲೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ರೈತರನ್ನ ಪಕ್ಷಿ ಪ್ರಾಣಿಗಳು ಅವಲಂಬಿಸಿರ್ತವೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಲೊಟೋಟ್ರು ಈ ಕಡೆ ಹೊಡಿತಿದ್ರೆ ಪಕ್ಷಿಗಳೆಲ್ಲ ಎಲ್ಲಿ ಟ್ಯಾಕ್ಟ್ರ್ ಹೋಗುತ್ತೆ ಅದ್ರ ಹಿಂಭಾಗ ಹೋಗುತ್ತೆ. ಟ್ಯಾಕ್ಟ್ರು ತಿರ್ಗಾ ಮುಂದೆ ಮೂವ್ ಮಾಡಿದ್ರೆ ಅದು ತಿರ್ಗಾ ಮುಂದೆ ಹೋಗುತ್ತೆ ನೋಡಿ. ತೋರಿಸ್ತೀನಿ, ಹಂಗೆ ಕಾಣಿಸ್ತಿರ್ಬೋದು.